ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವಿವಾಗ ಹಿರಣ್ಯಕೇಶಿ ಟೆಂಪಲ್ ಮುಗಿಸ್ಕೊಂಡು ಅಂಬೋಲಿ ವಾಟರ್ಫಾಲ್ಗೆ ಹೊರಟಿದ್ದೀವಿ. ಹಾಂ, ಓ ಥ್ಯಾಂಕ್ ಯು. ಸ್ಟಿಪ್ಪೇ ಹಾಕಿಲ್ಲ ಗುರು. ಹಿರಣ್ಯಕೇಶಿ ಟೆಂಪಲ್ ನೋಡ್ಕೊಂಡು ಇವಾಗ ಅಂಬೋಲಿ ವಾಟರ್ಫಾಲ್ ಕಡೆ ಹೊರಟಿದ್ದೀವಿ. ಸೊ ಇಲ್ಲಿಂದ ಅಂಬೋಲಿ ವಾಟರ್ಫಾಲ್ ಬಂದು 6.7 ಕಿಲೋಮೀಟರ್ಸ್ ಆಗುತ್ತೆ. ರೋಡು ಮಾತ್ರ ಸಿಕ್ಕಾಪಟ್ಟೆ ಹಾಳಾಗಿದೆ. ಅದಕ್ಕೋಸ್ಕರ 5 ಕಾಲಿಗೆ ಹೋಗ್ತೀವಿ ಅಂತ ತೋರಿಸ್ತಿದೆ ಗೂಗಲ್ ಮ್ಯಾಪಲ್ಲಿ. ಈ ಅಂಬೋಲಿ ವಾಟರ್ಫಾಲು ಅಂಬೋಲಿಯಿಂದ 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಆನ್ ದ ವೇ ಹೋಗ್ಬೇಕಾದ್ರೆ ರೋಡಲ್ಲೇ ಸಿಗುತ್ತೆ. ಇದು ತುಂಬ ಫೇಮಸ್ಸು, ಇದು ಅಂಬೋಲಿ ವಾಟರ್ಫಾಲು. ಇದಕ್ಕೆ ಬೆಳಗಾವಿಯಿಂದ ಮತ್ತು ಗೋವಾದಿಂದ ಬರೋರು ಸಿಕ್ಕಾಪಟ್ಟೆ ಜನ ನೋಡೋಕೆ ಇಲ್ಲಿಗೆ. ಈ ಕಡೆ ಅದು ಬಿಟ್ಟರೆ ನಮ್ಮ ಥರ ರೇರು ಒಂದು ಸರಿ ಟ್ರಿಪ್ಪು ಗ್ರೂಪ್ ಪ್ಲ್ಯಾನ್ ಮಾಡಿಕೊಂಡ್ರೆ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಆ ಕಡೆ ಯಾವ್ಯಾವ ಪ್ಲೇಸ್ಗಳಿದ್ದಾವೆ ಅದನ್ನೆಲ್ಲ ನೋಡಿಕೊಂಡು ಹೋಗ್ಬೋದು. ಈ ಅಂಬೋಲಿ ಸರೌಂಡಿಂಗೇ ಒಂದು 5-6 ಪ್ಲೇಸ್ಗಳಿದ್ದಾವೆ. ನಾವು ಇದಕ್ಕೂ ಮುಂಚೆ ನಾವು ಒಂದು ವ್ಯೂ ಪಾಯಿಂಟ್ಗೆ ಹೋಗಿದ್ವಿ, ರಿವರ್ಸ್ ವಾಟರ್ಫಾಲ್ ಅಂತ. ಅದು ಆ ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅದಂತೂ ನೋಡಿ ಕಳೆದೋಗ್ಬಿಟ್ಟೆ ನಾನು. ಆ ಪ್ಲೇಸ್ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವು ಮಹಾದೇವ್ಗಢ ಹೋಗೋಣ ಅಂತ ಅಂದ್ಕೊಂಡಿದ್ದು, ಆದರೆ ಮಹಾದೇವ್ಗಢ ಅದು ಕೋಟೆ, ಅದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. ಅದಕ್ಕೆ ಇದೊಂದು ಹತ್ರದಲ್ಲಿ ಕಾಣಿಸ್ತಿತ್ತು, ಅಂಬೋಲಿಯಿಂದ 10 ಕಿಲೋಮೀಟ್ರ್ ಆಗ್ತಿತ್ತು. ಅದಕ್ಕೆ ಅದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂಬೋಲಿಯಿಂದ ಆ ಪ್ಲೇಸಿಗೆ ಹೋಗಿದ್ದು. ಆ ಪ್ಲೇಸು ಅದು ಚೆನ್ನಾಗಿದೆ ಮಾತ್ರ ಆ ಪ್ಲೇಸ್. ನೀವು ಹಿರಣ್ಯಕೇಶಿ ಟೆಂಪಲಿಂದ ಬಂದರೆ ಒಂದು 2-2.5 ಕಿಲೋಮೀಟ್ರ್ ಬಂದರೆ ನಿಮಗೆ ಅಂಬೋಲಿ ಮೇನ್ ರೋಡ್ ಸಿಗುತ್ತೆ. ಅಂಬೋಲಿ ಮೇನ್ ರೋಡಿಂದ ಲೆಫ್ಟ್ ಹೋಗಬೇಕು ಅಂಬೋಲಿ ವಾಟರ್ಫಾಲ್ಗೆ. ಇಲ್ಲಿಂದ ಮೇನ್ ರೋಡಿಂದ 3.8 ಕಿಲೋಮೀಟರ್ಸ್ ಇದೆ ಇಷ್ಟೇ ನೋಡಿ. 3.8 ಕಿಲೋಮೀಟರ್ಸ್ ಅಂದರೆ ಈ ಥರ ರೋಡ್ ಇದ್ದರೆ ಮಿನಿಮಮ್ ಒಂದು 10-15 ನಿಮಿಷದಲ್ಲಿ ಹೋಗ್ಬೋದು ಅಲ್ಲಿಗೆ. ಇವಾಗ ಏನಿಲ್ಲ, ಮಳೆ ಇಲ್ಲ, ಏನಿಲ್ಲ, ಕೆಟ್ಟ ಇರೋದೇ ಗಾಡಿ ಇವಾಗ. 20 minutes later. ಇದೇ ಅಂಬೋಲಿ. ಇಲ್ಲಿಂದ ಮುಂದೆ ಹೋದ್ರೇ ಅಂಬೋಲಿ ವಾಟರ್ಫಾಲ್ ಸಿಗೋದು. ಅದಕ್ಕಿಂತ ಮುಂಚೆ ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟ್ ತಗೊಂಡ್ರೆ ಬಾಬಾ ವಾಟರ್ಫಾಲ್ಗೆ ಹೋಗುತ್ತೆ. ಆ ಬಾಬಾ ವಾಟರ್ಫಾಲು ಆಲ್ರೆಡಿ ನಾವು ನೋಡ್ಕೊಂಡು ಬಂದು, ನೀವು ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ, ಬಾಬಾ ವಾಟರ್ಫಾಲ್ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಸೊ ಬಾಬಾ ವಾಟರ್ಫಾಲ್ಗೆ ಹೆಂಗೆ ಹೋಗೋದು ಅಂತಲೂ ತೋರಿಸ್ತೀನಿ. ನೀವು ಹಿರಣ್ಯಕೇಶಿ ಟೆಂಪಲ್ ಮುಗಿಸ್ಕೊಬಂದು ಲೆಫ್ಟ್ ತಗೊಂಡ್ರೆ ನಿಮಗೆ ಅಂಬೋಲಿ ಸಿಗುತ್ತೆ. ಅಂಬೋಲಿಯಿಂದ ಮುಂದೆ ಲೆಫ್ಟ್ ಬರುತ್ತೆ ಒಂದು, ಅಂದರೆ ಸರ್ಕಲ್ಲು ಈ ಥರ ಫಾಗ್ ಆಗಿರುತ್ತೆ ಯಾವಾಗ್ಲೂ. ನೀವು ಸ್ವಲ್ಪ ಅಂಬೋಲಿಗೆ ಬಂದರೆ ಈ ಟೈಮಲ್ಲಿ ಕರೆಕ್ಟಾಗಿ ಸ್ಲೋಗೆ ಹೋಗಿ, ಯಾಕಂದರೆ ಈ ಫಾಗಿಂದ ಅಂಬೋಲಿ ಫುಲ್ಲು ಮುಳುಗೋಗ್ಬಿಟ್ಟಿರುತ್ತೆ ಗುರು. ಅಷ್ಟು ಸಖತ್ತಾಗಿರುತ್ತೆ ನೋಡೋಕ್ಕೆ. ಇಲ್ಲೊಂದು ಚೆಕ್ ಪೋಸ್ಟ್ ಸಿಗ್ತಿದೆ ನೋಡಿ. ಈ ಚೆಕ್ ಪೋಸ್ಟ್ ದಾಟಿ ಸ್ವಲ್ಪ ಮುಂದೆ ಹೋಯ್ತು ಅಂತಂದರೆ ಒಂದು ಲೆಫ್ಟ್ ಡೈವರ್ಷನ್ ಬರುತ್ತೆ. ಹೋಗು ಗುರು, ಆಯಿತು. ಇಲ್ಲಿ ಒಂದು ಮುಂದೆ ಲೆಫ್ಟ್ ರೋಡ್ ಹೋಗುತ್ತೆ. ಈ ರೋಡಲ್ಲಿ ಹೋದರೆ ನಿಮಗೆ ಅಂಬೋಲಿ ವಾಟರ್ಫಾಲ್ ಸಿಗುತ್ತೆ. ನಾವಂತೂ ಇಲ್ಲೊಂದು ರೋಡ್ ಬರುತ್ತಲ್ಲ, ಈ ರೋಡಲ್ಲಿ ಹೋದರೆ ಬಾಬಾ ವಾಟರ್ಫಾಲ್ ಸಿಗುತ್ತೆ. ನಾವಂತೂ ಆ ಬಾಬಾ ವಾಟರ್ಫಾಲ್ ನೋಡಿ ಕಳೆದೋಗ್ಬಿಟ್ಟು ಗುರು. ಅಲ್ಲಿ ಒಂದು ವಾಟರ್ಫಾಲ್ ನೋಡೋಕೆ ಹೋಗಿದ್ದು ನಾವು, 10 ವಾಟರ್ಫಾಲ್ ಸಿಕ್ತು ನಮಗೆ ಅಲ್ಲಿ. ಅಕ್ಕಪಕ್ಕನೇ ದೊಡ್ಡ ವಾಟರ್ಫಾಲ್ಗಳಾಗ್ಬಿಟ್ಟಿದ್ದಾವೆ. ಅದಂತೂ ನೆಕ್ಸ್ಟ್ ಲೆವೆಲ್ಲು. ಈ ರೋಡ್ ಇದೆಯಲ್ಲ, ಈ ರೋಡು ಇದು ಒಂದು ಬೂತ್ ಬಂಗ್ಲೆ ಥರ ಒಂದು ಗೌರ್ಮೆಂಟ್ ಎಸ್ಟೇಟ್ ಇದೆ, ಅಲ್ಲಿಗೆ ಹೋಗುತ್ತೆ. ನಾವೊಂದು ಸರಿ ಅಲ್ಲಿ ಸ್ಟೇ ಆಗಿದ್ವಿ. ಇದಕ್ಕೂ 2 ವರ್ಷದಿಂದ ನಾವು ಮಾನ್ಸೂನ್ ರೈಡ್ ಬಂದಿದ್ವಿ, ಸೇಮು ಅಂಬೋಲಿ ಸೈಡೇ. ಬಟ್ ಆದರೆ ಈ ಕೆಲವೊಂದು ಪ್ಲೇಸ್ಗಳನ್ನೆಲ್ಲ ವಿಸಿಟ್ ಮಾಡಿರಲಿಲ್ಲ. ಅಂಬೋಲಿ ವಾಟರ್ಫಾಲ್ ಮಾತ್ರ ನೋಡ್ಕೊಂಡಿದ್ವಿ. ನೈಟು ನಾವು ಬಾಬಾ ವಾಟರ್ಫಾಲ್ ಮುಗಿಸ್ಕೊಬಂದು ಅಲ್ಲಿ ಸ್ಟೇ ಆಗಿದ್ವಿ. ಅದಂತೂ ಯಾವುದು ಗುರು ಟೆಂಪಲ್ ಇದೆ ಇಲ್ಲಿ, ಅದು ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ವಿಸಿಟ್ ಅಂಬೋಲಿ. ನೋಡ್ಬೋದು ನೀವು ರೈಟಲ್ಲಿ ಏನೂ ಕಾಣಿಸ್ತಿಲ್ಲ, ಎಲ್ಲ ಫುಲ್ಲು ಫ್ಯಾಗಪ್ಪಾಗ್ಬಿಟ್ಟಿದೆ. ಇದು ಅಂಬೋಲಿ ಘಾಟು. ಈ ಅಂಬೋಲಿ ಘಾಟ್ ಹಿಡಿತಿದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ಅಂಬೋಲಿ ವಾಟರ್ಫಾಲ್ ಕಾಣುತ್ತೆ. ಗುರು ಮೇಲೆ ಬರ್ತಾರೆ. ಈ ಥರ ಫಾಗಪ್ ಆಗಿದ್ರೆ ಏನೂ ಕಾಣಲ್ಲ ಗುರು. ಸಾಯಂಕಾಲ ಆಗ್ತಾ ಬಂತಲ್ಲ, ಇನ್ನು ಫುಲ್ ಫಾಗೇನೆ. ಏನು ಮಾಡಿದ್ರು ವೀವ್ ಓಪನ್ ಆಗೋಲ್ಲ. ಇನ್ನು ಅದೃಷ್ಟ, ಅಕಸ್ಮಾತ್ ಏನಾದರೂ ವೀವ್ ಓಪನ್ ಆಯಿತು ಅಂದರೆ ಕಾರ್ಗಳನ್ನ ನಿಂತಿದ್ದಾವೆ ಅಂದರೆ ಇಲ್ಲೇ ಇರುತ್ತೆ ಫಾಲ್ಸ್. 350 ಮೀಟರ್ಸ್ ಅಂದರೆ ಇಲ್ಲೇ ಇದೆ ಗುರು. 350 ಮೀಟರ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ನೋಡಿ ಅಂಬೋಲಿ ವಾಟರ್ಫಾಲ್. ಓಹೋ, ಎಷ್ಟು ಚಿಕ್ಕ ರೋಡು ಅಂತ ಅಂದರೆ ನೋಡಿ, ಏನು ಗ್ಯಾಪೇ ಇಲ್ಲ ಗುರು ಇಲ್ಲಿ. ವಾವ್, ಓ ಏನು ಗುರು ಇದು, ಎಷ್ಟು ಎಡ್ಜಲ್ಲವನೇ ನೋಡುಗುರು ಅವನು. ಈ ಥರ ಘಾಟ್ ರೂಟಲ್ಲಿ ದೊಡ್ಡ ಗಾಡಿಗಳು ಬಂದರೆ ಎಷ್ಟು ರಿಸ್ಕ್ ಅಲ್ಲ. ಗ್ಯಾಪೇ ಇಲ್ಲ, ಕಾಣ್ತಾನೆ ಇಲ್ಲ ಅಲ್ಲಿ.
ಇಲ್ಲಿ ಡೈಲಿ ಓಡಿಸ್ತಾರಲ್ಲ ಇವ್ರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಇದು. ಒಂಚೂರು ಟಚ್ ಆಗಿಲ್ಲ. ಗಾಡಿ ಮಾತ್ರ ಗುಬ್ಬೇದೋಗೈತೆ. ಈ ಕಡೆ ಸೈಡೆಲ್ಲ ನೀರೇ ತೋರಿಸಲ್ಲ ಬಿಡ್ರಿ ಗಾಡಿಗೆ. ನಾವು ಹೋದ ಸರಿ ಬಂದಾಗ ಇಲ್ಲಿ ವ್ಯೂ ಏನು ಸಖತ್ತಾಗಿತ್ತು ಗೊತ್ತಾ. ನಾವು ಈ ಸರಿ ವ್ಯೂ ಮಿಸ್ ಮಾಡ್ಕೋತಾ ಇದ್ದೀವಿ. ನಡಿ ನಡಿ ನಡಿ. ಗುಬ್ಬ ನನ್ನ ಮಗ. ಏಯ್ ಇದೇನು ಗುರು ಇದು ಅಂಬೋಲಿ ವಾಟರ್ಫಾಲ್ ಇಲ್ಲಿ ತೋರಿಸ್ತೈತೆ. ಅಯ್ಯನ ನಮ್ಮ ಮಗಂದೆ. ಇನ್ನೂ ಮುಂದೆ ಸಿಗುತ್ತೆ ಫ್ರೆಂಡ್ಸ್. ಇದೆಲ್ಲ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಇಲ್ಲೇನು ಬಂದೇ ಬಿಟ್ವಾ ಅಂತ. ಮುಂದೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಮ್ಯಾಪ್ ಏನು ಯೂಸ್ ಆಗೋಲ್ಲ. ಸಿಗೋ ತನಕ ಹೋಗ್ತಾ ಇರೋಣ ಬನ್ನಿ. ಅಲ್ಲಿ ತುಂಬ ಸ್ಪೇಸ್ ಇದೆ ಗಾಡಿಗಳೆಲ್ಲ ನಿಲ್ಸೋಕ್ಕೆ. ಇಲ್ಲೇನು ಜಾಗನೇ ಇಲ್ಲ. ಚಿಕ್ಕ ವಾಟರ್ಫಾಲ್ನ ಯಾರು ಅಂಬೋಲಿ ವಾಟರ್ಫಾಲ್ ಅಂತ ಮಾರ್ಕ್ ಮಾಡಿಬಿಡ್ತಾರೆ. ಕೆಲವರು ಗೂಗಲ್ ಮ್ಯಾಪಲ್ಲಿ ಕೈಲಿ ಸುಮ್ಮನಿರಲ್ವಲ್ಲ. ಕೆಲವರು ಯಾರಾದರೂ ಈ ಟೂರಿಸ್ಟ್ ಪ್ಲೇಸ್ಗಳಿಗೆ ಬಂದವರು ಯಾವ ಚಿಕ್ಕ ವಾಟರ್ಫಾಲ್ ಕಾಣಲಿ, ಯಾವುದೇ ಒಂದು ವ್ಯೂ ಪಾಯಿಂಟ್ ಕಾಣಲಿ ಅದನ್ನು ಅಲ್ಲಿ ಆ್ಯಡ್ ಮಾಡಿಬಿಡ್ತಾರೆ. ಆವಾಗ ನಾವು ಈ ಲೊಕೇಶನ್ ನೋಡಿದಾಗ ಅದೆಲ್ಲೆಲ್ಲೋ ತೋರಿಸುತ್ತೆ. ಈ ಥರ ಎಲ್ಲ ತೋರಿಸುತ್ತೆ. ಏನು ಗುರು ಇದೆಲ್ಲ. ನಾನು ಇದೇನಪ್ಪ ಬರೀ 350 ಮೀಟರ ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ. ಓ ಇಲ್ಲೇ ಲೆಫ್ಟ್ ಸೈಡಲ್ಲಿ ಬರುತ್ತೆ ನೋಡಿ ಅಂಬೋಲಿ ವಾಟರ್ಫಾಲ್. ಇಷ್ಟೊಂದು ಕ್ಲೌಡ್ ಇದೆ ಅಂದರೆ ಫಾಲ್ಸ್ ಇಲ್ಲೇ ಇರೋದು. ಏನು ಜನ ಗುರು ವೀಕ್ ಡೇಸ್ ಆದ್ರೂ. ಏನು ವೀಕ್ ಡೇಸ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಹೋಗಿ ಹಂಗಾಗ್ಬಿಟ್ಟೈತೆ ನಮಗೆ ಇತ್ತೀಚೆಗೆ ಎಲ್ಲೋದ್ರೂ. ಸೊ ದಿಸ್ ಈಸ್ ಅಂಬೋಲಿ ವಾಟರ್ಫಾಲ್. ಜನ ಕಮ್ಮಿ ಆಗೋದು ಡೌಟು ಸದ್ಯಕ್ಕೆ. ಇವಾಗ ಏನು ಬ್ರೋ ಬಾ ಹೋಗಿ ಬಂದ್ಬೋಣ ಆತಗೆ. ಅದಕ್ಕೆ ಹೋಗ್ಬೋಣ ನಡಿ. ಬಾ ಹೋಗಿ ನೋಡ್ಕೊ ಬಂದ್ಬೋಣ ಆತಗೆ. ಹಾಂ ಈಗ ಹೆಂಗೆ ಹೋಗೋದಾ? ತೆಗಿತಾನಂತೆ. ನೋಡ್ದೆ ನಾವು ಜನ ಖಾಲಿ ಐತಾರೆ ಅಂತ. ಸದ್ಯಕ್ಕೆ ಖಾಲಿ ಆಗಂಗೆ ಕಾಣಲಿಲ್ಲ. ಅದಕ್ಕೆ ಹೋಗಿ ನೋಡ್ಕೊ ಬಂದ್ಬಿಡ್ತೀವಿ. ಇನ್ನು ಕತ್ಲಾಗ್ತಾ ಆಮೇಲೆ ಫಾಲ್ಸು ಕಾಣಲ್ಲ. ನಡಿಯಪ್ಪ ನಡಿ. ಈ ಜನಸಾಗರ ಇದ್ರಲ್ಲಿ ಖಾಲಿ ಆಗುತ್ತೆ. ಏನು ಕೋಲ್ಡ್ ಇದೆ ಗುರು ನೀರು. ನಡಿ. ಎನಿ ಟೈಮ್ ಈ ಥರ ಮೆಟ್ಲಲ್ಲಿ ನೀರು ಬರೋಲ್ಲ. ಮಳೆ ಜಾಸ್ತಿ ಇರೋ ಟೈಮಲ್ಲಿ ಮಾತ್ರ ಬರುತ್ತೆ. ಸೊ ಮಳೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಮೆಟ್ಲಲ್ಲಿ ಈ ಥರ ನೀರು ಹರ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಈ ಥರ ಅಂಬೋಲಿ ವಾಟರ್ಫಾಲ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಸಮ್ಮರ್ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ನೀರು ಇರೋದೇ ಇಲ್ಲ. ಸ್ವಲ್ಪ ಬೀಳ್ತಾ ಇರುತ್ತೆ ಅಷ್ಟೇ. ಸದ್ಯಕ್ಕೆ ನಾವು ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅಂತ ಅನಿಸುತ್ತೆ. ಖಾಲಿ ಇದ್ರಂತೂ ಸಾಕಾಗಿರುತ್ತೆ ಗುರು ನೋಡೋಕ್ಕಿದು. ಸೊ ದಿಸ್ ಈಸ್ ಅಂಬೋಲಿ ವಾಟರ್ಫಾಲ್. ಕಡಲನು ಕಾಣ ಹೊರಟಿರೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ತೋಡಿ ತೇಲಾಡುತ್ತಾ ಏಕಾಂತವಾಗಿ
ಈಗ ಮರೆಯಾಗುತ್ತಾ ನಾವೇ ಕಂಡ ಕನಸು ಅನಲೆ ಅದಕ್ಕೆ ನಿನ್ನ ಹೆಸರ ಇಡಲೇ ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ. ದೊಡ್ಡ ಫಾಲ್ಸ್ ಗುರಿದು. ಸೊ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಮೇನ್ ರೋಡ್ ಕಾಣುತ್ತೆ. ನಾನು ಹೋದ ಸರಿ ಬಂದಾಗ ಅಲ್ಲಿ ಕಲ್ ಮೇಲೆ ಕೂತಿದ್ದೆ. ಈ ಅಂಬೋಲಿ ರೋಡಲ್ಲಿ ಓಡಾಡೋರು ಈ ಫಾಲ್ಸ್ ನೋಡ್ದಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ರೋಡ್ ಸೈಡಲ್ಲೇ ಬರುತ್ತೆ ಈ ಫಾಲ್ಸು. ಯಾರೇ ಆದ್ರೂ ಒಂದು ಟೈಮ್ ಹಿಂಗೆ ತಿರುಗಿ ನೋಡ್ಕೊಂಡೇ ಹೋಗೋದು ಇದನ್ನು. ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಫಾಲ್ಸನ್ನ ಯಾರು ತಾನೇ ಮಿಸ್ ಮಾಡ್ತಾರೆ ಹೇಳಿ? No way.